ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಪ್ರಾರಂಭಿಸುವಂತೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಬೋಳ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ರೈಲ್ವೆ ನಿಲ್ದಾಣದಿಂದ ಪ್ರತಿನಿತ್ಯ 1,500ದಿಂದ 2,000 ಜನರು ಪ್ರಯಾಣ ಮಾಡುತ್ತಾರೆ. ಕಲಬುರಗಿ ರೈಲ್ವೆ ನಿಲ್ದಾಣದಿಂದ ಸುಮಾರು 75ರಿಂದ 80 ಎಕ್ಸ್ಪ್ರೆಸ್ ರೈಲು ಗಾಡಿಗಳು ಓಡುತ್ತವೆ. ಕಲಬುರಗಿ ನಗರದಿಂದ ಪ್ರತಿದಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಇತರೆ ಅತಿ ಗಣ್ಯ ವ್ಯಕ್ತಿಗಳು ರೈಲ್ವೆ ಮೂಲಕ ಪ್ರಯಾಣ ಮಾಡುತ್ತಾರೆ. ಕುರುಕುಂಟ ಆಂಧ್ರ ಗಡಿಯವರೆಗೆ ರೈಲ್ವೆ ನಿಲ್ದಾಣದಿಂದ ಕುಲಾಲಿ ರೈಲ್ವೆ ನಿಲ್ದಾಣದವರೆಗೆ ಮಹಾರಾಷ್ಟ್ರ ರಾಜ್ಯ ಮತ್ತು ಹುಮ್ನಾಬಾದ್ ರೈಲ್ವೆ ನಿಲ್ದಾಣದವರೆಗೆ ಈ ಮಾರ್ಗದಲ್ಲಿ ಸಂಚರಿಸುವ ರೈಲ್ವೆಗಳಲ್ಲಿ ಮತ್ತು ರೈಲು ನಿಲ್ದಾಣಗಳಲ್ಲಿ ಯಾವುದೇ ಅಪರಾಧ ಪ್ರಕರಣ ವರದಿಯಾದರೂ ಕೂಡ ವಾಡಿ ರೈಲ್ವೆ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವ ಅನಿವಾರ್ಯತೆ ಇದೆ. ಆದ ಕಾರಣದಿಂದಾಗಿ ಈ ಕೂಡಲೇ ಕಲಬುರಗಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆ ಪೊಲೀಸ್ ಠಾಣೆ ಪ್ರಾರಂಭಿಸಬೇಕು ಎಂದು ಒತ್ತಾಯ ಮಾಡಿದರು. ಕಲಬುರಗಿ ಮತ್ತು ಕಲಬುರಗಿಯಲ್ಲಿ ದಿನೇ ದಿನೇ ಕಲಬುರಗಿ ಅಭಿವೃದ್ಧಿವಂತ ಇದೆ, ಬೆಳೀತಾ ಇದೆ. ಇಂಥಲ್ಲಿ ಅಪರಾಧ ಚಟುವಟಿಕೆ ಹೆಚ್ಚಾಗ್ತವೆ ಅಂತೇಳಿ ಕಮಿಷನರ್ ಕಚೇರಿ ಕೂಡ ಆಯಿತು, ಎಲ್ಲನೂ ಆಯಿತು. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಕೇಂದ್ರ ಸ್ಥಾನವಿರುವ ಕಲಬುರಗಿಯಲ್ಲಿ ರೈಲ್ವೆ ಪೊಲೀಸ್ ಸ್ಟೇಷನ್ ಇಲ್ಲ. ಈ ವಿಷಯವಾಗಿ ಸುಮಾರು ಎಲ್ಲ ಸಂಘಟನೆಯವರು ಹೋರಾಟ ಮಾಡಿದ್ದೀವಿ, ಪೊಲೀಸ್ ಮಹಾಸಂಘದವರು ಹೋರಾಟ ಮಾಡಿದ್ದಾರೆ, ಎಲ್ಲರೂ ಮಾಡಿದರೂ ಕೂಡ ಅದಕ್ಕೆ 100 ಕೋಟಿ ಬಜೆಟ್ ಬೇಕಂತೂ ಇಲ್ಲ, ಏನಿಲ್ಲ. ಯಾಕಂದ್ರೆ ಹಿಂದೆ ಕೆಲವೊಂದು ತಿಂಗಳುಗಳ ಹಿಂದೆ BJP ಸರ್ಕಾರ ಇದ್ದಾಗೂ ಮಾಡೀವಿ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಮಾಡೀವಿ, ಮಾಡ್ಲಿಕ್ಕೂ ಹೋಗ್ತೀವಿ. ಇವತ್ತು ದಿವಸ ಕಲಬುರಗಿ ರೈಲ್ವೆ ಸ್ಟೇಷನ್ದಲ್ಲಿ ಯಾರದೇ ಏನರೇ ಒಂದು ಸಣ್ಣ ವಸ್ತು ಕಳವಾದರೂ ಕೂಡ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ವಾಡಿಗೆ ಹೋಗ್ಬೇಕು. ಕಲಬುರಗಿ ರೈಲ್ವೆ ಪೊಲೀಸ್ ಸ್ಟೇಷನ್ದಲ್ಲಿ ಕೇವಲ 6 ಮಂದಿ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾರೆ, ಕೇವಲ 6 ಮಂದಿ. ಅವ್ರಿಗೆ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದೀವಿ ನಾವು ಅಂತಂದ್ರೆ, ಇಲ್ಲ ರೀ ವಾಡಿಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಆದ್ರೆ ಒಂದು ಮೊಬೈಲ್ ಕಳೆದಿರ್ತಾರೆ, ಇಲ್ಲಿ ಲೋಕಲ್ದವ್ರು ಇರ್ತಾರೋ ಇರೋಲ್ಲ, ಹೊರಗಿನವ್ರು ಇದ್ದರೂ ವಾಡಿಗೆ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ. ಅದ್ರ ಜೊತೆಗೆ ಈ ಕಲಬುರಗಿಗೆ ಹೆಚ್ಚಿನ ಅಪರಾಧ ಪ್ರಕರಣ ನಡೀತಾವೆ. ಭಾಳ ಅಪರಾಧ ಪ್ರಕರಣಗಳು ನಡೆಯೋದು ಕಲಬುರಗಿಗೆ. ಇವತ್ತು ದಿವಸ ಎಷ್ಟು ಅಪರಾಧ ಪ್ರಕರಣ ನಡೀತಾವೆ ಅಂದ್ರೆ 70% ಅಪರಾಧ ಪ್ರಕರಣಗಳು ಕಲಬುರಗಿಯಲ್ಲಿ ನಡೀತಾವೆ. ವಾಡಿಗೆ ಹೋಗ್ಲಿಕ್ಕಾಗಲ್ಲ ಕೆಲವೊಬ್ರಿಗೆ, ಹಂಗಾಗಿ ಕಿಸಿಂದು ತಮ್ಮ ಮನೆಗೆ ಸುಮ್ಮ ಹೋಗ್ತಾರೆ. ಹಿಂಗಾಗಿ ಭಾಳ ಅಪರಾಧ ಪ್ರಕರಣಗಳು ಕೂಡ ಬಯಲಿಗೆ ಬಂದಿಲ್ಲ. ಇವತ್ತು ದಿವಸ ಕಲಬುರಗಿಯಲ್ಲಿ 15 ಸುಮಾರು ರೈಲ್ವೆ ಎಕ್ಸ್ಪ್ರೆಸ್ ರೈಲುಗಳಾಗಿರ್ಬೋದು, ಗೂಡ್ಸ್ ರೈಲುಗಳು ಬಿಟ್ಟೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆಗಳು ಓಡಾಡ್ತವೆ. ಸುಮಾರು ಒಂದು ದಿನಕ್ಕೆ 15ರಿಂದ 20,000 ಜನರು ಆ ರೈಲ್ವೆಗಳ ಮುಖಾಂತರ ಬೇರೆ ಬೇರೆ ಪಟ್ಟಣಗಳಿಗೆ, ಪ್ರದೇಶಗಳಿಗೆ ಪ್ರಯಾಣ ಮಾಡ್ತಾರೆ. ಅಂಥವ್ರದ್ದು ಯಾರದೇ ಏನೇ ಸಾಮಾನುಗಳು ಕಳವಾದರೂ ಕೂಡ ವಾಡಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕಾಗಲ್ಲ. ಕೆಲವೊಬ್ರಿಗೆ ವೆಹಿಕಲ್ ಸೌಲಭ್ಯ ಇರ್ತದೆ, ಇಲ್ಲ ಎಲ್ಲೋ ಹೋಗ್ಬೇಕಾಗಿರ್ತದೆ, ಅದು ಕಂಪ್ಲೇಂಟ್ ಕೊಟ್ಟು ವಾಡಿಗೆ ಹೋಗಿ ಬಂದು ಮತ್ತೆ ಇಲ್ಲಿಂದ ಗಾಡಿ ಇಡ್ಲಿಕ್ಕೆ ಅವ್ರಿಗೆ ಗಾಡಿ ವ್ಯವಸ್ಥೆ ಆಗಲ್ಲ, ಗಾಡಿ ಅವ್ರು ಪಾಸ್ ಆಗಿರ್ತಾವೆ. ಇದ್ರ ಕುರಿತು ಹಲವಾರು ಹೋರಾಟಗಳಾಗಿದ್ದಾವೆ. ಮತ್ತು ಇದ್ರ ವಿಷಯದಾಗಿ ತಮ್ಮ ಗಮನಕ್ಕೆ ಹೇಳ್ತೀನಿ, ಏನೂ ಬೇಕಾಗಿಲ್ಲ. ಇಲ್ಲಿ 6 ಮಂದಿ ಇದ್ದಾರೆ ಕೆಲಸ ಮಾಡೋರು, ಅದೇ ವಾಡಿ ಪೊಲೀಸ್ ಸ್ಟೇಷನ್ದಾಗ 54 ಮಂದಿ ಕೆಲಸ ಮಾಡ್ತಾರೆ ಸಿಬ್ಬಂದಿ. ಇದೇ ನಮ್ಮ ಈಗೇನು ಕಮಿಷನರ್ ಕೆ ಶರಣಪ್ಪ ಸರ್ ಅವರು ಇದೇ ರೈಲ್ವೆಗೆ DG ಇದ್ದಾಗ ಕಲಬುರಗಿ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಕೊಟ್ಟು, ಪೊಲೀಸ್ ಸ್ಟೇಷನ್ ರೈಲ್ವೆ ಇಲಾಖೆಯವರು ಕೂಡ ಸುಸಜ್ಜಿತವಾದ ಪೊಲೀಸ್ ಸ್ಟೇಷನ್ ಕಟ್ಟಾರೆ. ರೈಲ್ವೆ ಸ್ಟೇಷನ್ದಾಗ ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೇಳಿ ಇದೇ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಆಗಬೇಕು, ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಲೆಟರ್ ಬರೆದ್ರು ಕೂಡ ಈ ಕೆಲವು ತಿಂಗಳಿಂದೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು ಇಲ್ಲಿ ಅವಶ್ಯ ಆದ ಪೊಲೀಸ್ ಸ್ಟೇಷನ್ನು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತನಾಡಿದರು. ಆದರೆ ಇವತ್ತು ದಿವಸ ಅವರೇ ಇನ್ಚಾರ್ಜ್ ಮಿನಿಸ್ಟರ, ಅವ್ರ ಗಮನಕ್ಕೂ ಇದೇ ಈ ವಿಷಯ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸ್ನ 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.